ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು, ಉಪನಿರ್ದೇಶಕರ ಕಚೇರಿ ಮಂಡ್ಯ ಜಿಲ್ಲೆ ಮಂಡ್ಯ, ಹಾಗೆಯೇ ರಾಜ್ಯಶಾಸ್ತ್ರ ವೇದಿಕೆ ಮಂಡ್ಯ ಜಿಲ್ಲೆ ಇವರ ಒಂದು ಸಹಯೋಗದಲ್ಲಿ ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರೀ ರೆಕಾರ್ಡಿಂಗ್ ವಿಡಿಯೋ ತರಗತಿಗಳನ್ನು ನಡೆಸಲಾಗ್ತಿದ್ದು, ಈ ಒಂದು ತರಗತಿಗಳನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನನ್ನ ಹೆಸರು ನರಸಿಂಹಮೂರ್ತಿ. ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಠಲಾಪುರ, ಕೇತಡೆ ತಾಲೂಕು, ಮಂಡ್ಯ ಜಿಲ್ಲೆ ಇಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿರ್ತೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ರಾಜ್ಯಶಾಸ್ತ್ರ ಪ್ರಥಮ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 5 ಅಧ್ಯಾಯಗಳನ್ನು ನೀವು ಪ್ರೀ ರೆಕಾರ್ಡ್ ವಿಡಿಯೋ ತರಗತಿಗಳ ಮೂಲಕ ನೀವು ಆಲಿಸಿದ್ದೀರಿ. ಕಳೆದ 5ನೇ ಅಧ್ಯಾಯ ಭಾರತ ಸಂವಿಧಾನ, ಅದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ಒಂದು ಪ್ರಸ್ತಾವನೆ, ಹಾಗೆಯೇ ಸಂವಿಧಾನದ ತತ್ವಗಳು, ಮೂಲಭೂತ ಹಕ್ಕುಗಳು, ಹಾಗೆಯೇ ಕರ್ತವ್ಯಗಳು ಇತ್ಯಾದಿ ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಈ ಒಂದು ತರಗತಿಯಲ್ಲಿ ನಾನು ಅಧ್ಯಾಯ 6 ಶಾಸಕಾಂಗದ ಬಗ್ಗೆ, ಅದರಲ್ಲಿ ಶಾಸಕಾಂಗದ ಅರ್ಥ ಮತ್ತು ಮಹತ್ವದ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾನು ತಿಳಿಸಿಕೊಡಲಿದ್ದೀನಿ. ಶಾಸಕಾಂಗದ ಅರ್ಥ ಮತ್ತು ಮಹತ್ವ. ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಒಂದು ಸರ್ವತೋಮುಖ ಪ್ರಗತಿಯ ಸಲುವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಸಂಸ್ಥೆ ರಾಜ್ಯವಾಗಿರ್ತದೆ. ರಾಜ್ಯ ಒಂದು ಕಾಲ್ಪನಿಕ ಸಂಸ್ಥೆಯನ್ನು ಕರಿತೀವಿ, ಅಥವಾ ರಾಜ್ಯ ಒಂದು ಭಾವನಾತ್ಮಕವಾದಂತಹ ಒಂದು ಸಂಸ್ಥೆ. ಸೊ ಹೀಗಾಗಿ ಆ ಒಂದು ರಾಜ್ಯ ತನ್ನೆಲ್ಲ ಒಂದು ಗುರಿ ಉದ್ದೇಶಗಳನ್ನ ಸರ್ಕಾರ ಎಂಬ ಸಾಧನದ ಮೂಲಕ ಇದು ಈಡೇರಿಸಿಕೊಳ್ತದೆ. ಸೊ ಹೀಗಾಗಿ ನಾವು ಸರ್ಕಾರವನ್ನ ರಾಜ್ಯದ ಪ್ರತಿನಿಧಿ, ರಾಜ್ಯದ ಏಜೆಂಟ್, ಅಥವಾ ರಾಜ್ಯದ ಮಿದುಳು, ಅಥವಾ ರಾಜ್ಯದ ಆಡಳಿತ ಸಾಧನ ಎಂಬಿತ್ಯಾದಿ ಹೆಸರುಗಳನ್ನು ನಾವು ಕರೆಯುತ್ತಿದ್ದೀವಿ. ಈ ಸರ್ಕಾರ ಅನ್ನುವಂತಹದ್ದು 3 ಅಂಗಗಳ ಮೂಲಕ ಕಾರ್ಯ ನಿರ್ವಹಿಸುತ್ತದೆ. ಅಂದ್ರೆ ಆ ಒಂದು ರಾಜ್ಯದ ನನಸನ್ನಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಸರ್ಕಾರ ಮಾಡುತ್ತೆ. ಆ ಸರ್ಕಾರದ 3 ಅಂಗಗಳೆಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ಒಂದು ರಾಷ್ಟ್ರಕ್ಕೆ ಅಗತ್ಯವಿರತಕ್ಕಂತಹ ಶಾಸನಗಳನ್ನ ರೂಪಿಸುತ್ತೆ. ಕಾರ್ಯಾಂಗ ಅವುಗಳನ್ನ ಕಾರ್ಯಗತಗೊಳಿಸುವಂತಹ ಕೆಲಸವನ್ನ ಮಾಡುತ್ತೆ. ಹಾಗೆಯೇ ನ್ಯಾಯಾಂಗ ಆ ಶಾಸನಗಳಿಗೆ ಅರ್ಥ ವಿವರಣೆಯನ್ನ ಕೊಡ್ತಕ್ಕಂತಹ ಕೆಲಸವನ್ನ ನ್ಯಾಯಾಂಗ ಮಾಡುತ್ತೆ. ಈಗ ನಾವು ಶಾಸಕಾಂಗದ ಅರ್ಥವನ್ನು ನಾವು ನೋಡೋದಾದ್ರೆ, ಶಾಸಕಾಂಗ ಅಂದ್ರೆ ರಾಜ್ಯಕ್ಕೆ ಅಗತ್ಯವಿರತಕ್ಕಂತಹ ಶಾಸನಗಳನ್ನ ಅಥವಾ ಕಾನೂನುಗಳನ್ನ ರೂಪಿಸ್ತಕ್ಕಂತಹ ಅಥವಾ ರಚಿಸ್ತಕ್ಕಂತಹ ಸರ್ಕಾರದ ಪ್ರಥಮ ಮತ್ತು ಪ್ರಮುಖ ಅಂಗವೇ ಶಾಸಕಾಂಗ ಅಂತ ನಾವು ಕರಿತೀವಿ. ಶಾಸಕಾಂಗ ಬರೀ ಏನು ಶಾಸನಗಳನ್ನ ರೂಪಿಸೋದಲ್ಲ, ಕಾಲಕಾಲಕ್ಕೆ ಅವುಗಳನ್ನ ತಿದ್ದುಪಡಿ ಮಾಡುವುದು ಅಥವಾ ಮಾರ್ಪಾಡು ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ಒಟ್ಟಿನಲ್ಲಿ ರಾಜ್ಯದ ಇಚ್ಛೆಯನ್ನ ಶಾಸನಗಳ ರೂಪದಲ್ಲಿ ಏನು ತರ್ತಕ್ಕಂತಹ ಸರ್ಕಾರದ ಪ್ರಧಾನ ಅಂಗ ಶಾಸಕಾಂಗ ಆಗಿರ್ತದೆ. ಶಾಸಕಾಂಗವನ್ನು ನಾವು ದೇಶದ ಶಾಸನಗಳ ಕಾರ್ಖಾನೆ ಅಂತೆಲ್ಲ ನಾವು ಕರಿತೀವಿ. ಯಾಕೆಂತಂದ್ರೆ ಒಂದು ರಾಷ್ಟ್ರಕ್ಕೆ ಅಗತ್ಯವಿರ್ತಕ್ಕಂತಹ ಎಲ್ಲ ಶಾಸನಗಳನ್ನ ಮಾಡ್ತಕ್ಕಂತಹ ಕೆಲಸವನ್ನ ಶಾಸಕಾಂಗ ಮಾಡುತ್ತೆ. ಹಾಗಾಗಿ ಆ ಒಂದು ರಾಷ್ಟ್ರದ ಕಾನೂನಿನ ಅಥವಾ ಶಾಸನಗಳ ಕಾರ್ಖಾನೆಯಾಗಿ ಶಾಸಕಾಂಗ ಕೆಲಸವನ್ನ ಮಾಡುತ್ತೆ. ಶಾಸಕಾಂಗದಲ್ಲಿ ನಾವು ಸಾಮಾನ್ಯವಾಗಿ 2 ವಿಧಗಳನ್ನು ನಾವು ನೋಡ್ತೀವಿ. ಒಂದು ಏಕಸದನ ಶಾಸಕಾಂಗ, ಇನ್ನೊಂದು ದ್ವಿಸದನ ಶಾಸಕಾಂಗ. ಏಕಸದನ ಶಾಸಕಾಂಗ ಅಂತ ಅಂದ್ರೆ ಒಂದೇ ಸದನವನ್ನು ಹೊಂದಿರತಕ್ಕಂತಹ ಒಂದು ಶಾಸಕಾಂಗವನ್ನು ನಾವು ಏಕಸದನ ಶಾಸಕಾಂಗ ಅಂತ ಹೇಳ್ತೀವಿ. ಉದಾಹರಣೆಗೆ ಫ್ರಾನ್ಸ್, ಚೀನಾ, ಕೆನಡಾ ಇತ್ಯಾದಿ ರಾಷ್ಟ್ರಗಳು ಆ ಒಂದು ಏಕಸದನ ಶಾಸಕಾಂಗವನ್ನ ಅಳವಡಿಸಿಕೊಂಡಿವೆ. ದ್ವಿಸದನ ಶಾಸಕಾಂಗ ಅಂತ ಅಂದ್ರೆ 2 ಸದನಗಳನ್ನ ಹೊಂದಿರತಕ್ಕಂತಹ ಅಥವಾ 2 ಮನೆಗಳನ್ನ ಹೊಂದಿರತಕ್ಕಂತಹ ಶಾಸಕಾಂಗವನ್ನು ನಾವು ದ್ವಿಸದನ ಶಾಸಕಾಂಗ ಅಂತ ಹೇಳ್ತೀವಿ. ಉದಾಹರಣೆಗೆ ಭಾರತ, ಅಮೆರಿಕಾ, ಹಾಗೆ ಇಂಗ್ಲೆಂಡ್ ಇತ್ಯಾದಿ ದೇಶಗಳನ್ನು ನಾವು ಉದಾಹರಣೆಗಳಾಗಿ ನಾವು ಕೊಡ್ತೇವೆ. ಉದಾಹರಣೆ ಭಾರತದ ಶಾಸಕಾಂಗ ನಾವು ಸಂಸತ್ ಅಂತ ಅಂದ್ರೆ ಆ ಸಂಸತ್ 2 ಸದನವನ್ನು ಹೊಂದಿರುತ್ತದೆ. ಒಂದು ರಾಜ್ಯಸಭೆ, ಮತ್ತೊಂದು ಲೋಕಸಭೆ. ರಾಜ್ಯಸಭೆಯ ಮೇಲ್ಮನೆ ಅಂತ ಕರಿತೀವಿ, ಲೋಕಸಭೆ ನಾವು ಕೆಳಮನೆ ಅಂತ ಕರಿತೀವಿ. ಹೀಗೆ
ಒಟ್ಟಿನಲ್ಲಿ ಶಾಸಕಾಂಗ, ಏಕಸದನ ಶಾಸಕಾಂಗ ಮತ್ತೆ ದ್ವಿಸದನ ಶಾಸಕಾಂಗ ಅಂತ ಎರಡು ಒಂದು ವಿಧಗಳನ್ನ ಹೊಂದಿರ್ತದೆ. ಇನ್ನು ಶಾಸಕಾಂಗದ ಒಂದು ಬೆಳವಣಿಗೆ ಅಥವಾ ವಿಕಾಸವನ್ನು ನೋಡೋದಾದ್ರೆ, ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಶಾಸಕಾಂಗ ಅತ್ಯಂತ ಪ್ರಮುಖ ಸ್ಥಾನವನ್ನ, ಅದು ಪ್ರಧಾನ ಒಂದು ಸ್ಥಾನವನ್ನ ಅದು ಪಡೆದುಕೊಂಡಿರ್ತದೆ. ರಾಷ್ಟ್ರ ಮಟ್ಟದಲ್ಲಿ ನಾವು ಶಾಸಕಾಂಗವನ್ನ ಸಂಸತ್ ಅಂತ ನಾವು ಕರಿತೀವಿ. ಈ ಸಂಸತ್ ಎಂಬ ಪದ ಪಾರ್ಲಿಮೆಂಟ್ ಎಂಬ ಆಂಗ್ಲ ಪದದ ಕನ್ನಡ ಅನುವಾದ ಆಗಿರುತ್ತದೆ. ಈ ಪಾರ್ಲಿಮೆಂಟ್ ಎಂಬ ಆಂಗ್ಲ ಪದ ಪಾರ್ಲರ್ ಎಂಬ ಫ್ರೆಂಚ್ ಪದದಿಂದ ಬಂದಿರ್ತದೆ. ಫ್ರೆಂಚ್ ಭಾಷೆಯಲ್ಲಿ ಪಾರ್ಲರ್ ಅಂದರೆ ಚರ್ಚಿಸು, ಮಾತನಾಡು ಅಥವಾ ಒಂದು ನಿರ್ಣಯಿಸು ಎಂಬ ಅರ್ಥವನ್ನು ಕೊಡ್ತದೆ. ಸೊ ಹೀಗಾಗಿ ಶಾಸಕಾಂಗ ಏನಪ್ಪ ಅಂತಂದ್ರೆ ಆ ಒಂದು ಚರ್ಚಿಸುವ, ಒಂದು ರಾಷ್ಟ್ರದ ಒಂದು ಸಮಸ್ಯೆಗಳನ್ನ, ಅದು ರಾಷ್ಟ್ರದ ಜನರ ಒಂದು ಕುಂದು ಕೊರತೆಗಳನ್ನ ಚರ್ಚಿಸುವ ಒಂದು ಪ್ರಧಾನ ವೇದಿಕೆ, ಒಂದು ಪ್ರಧಾನ ಸ್ಥಳ ನಾವು ಕರಿತೀವಿ. ನಂತರ ಪ್ರಾಚೀನ ಶಾಸಕಾಂಗದ ಒಂದು ಬೆಳವಣಿಗೆ ನಾವು ನೋಡೋದೇ ಆದರೆ, ಪ್ರಾಚೀನ ಕಾಲದಲ್ಲಿ ರೂಢಿ ಮತ್ತು ಸಂಪ್ರದಾಯಗಳ ಆಧಾರದ ಮೇಲೆ ಆಳುವ ವರ್ಗಗಳು ಆ ಒಂದು ಕಾನೂನು ರಚನೆ ಮಾಡ್ತಿದ್ದ. ತದನಂತರದಲ್ಲಿ ಪುರಾತನ ಒಂದು ಭಾರತೀಯ ರಾಜಕೀಯ ಇತಿಹಾಸವನ್ನು ನೋಡಿದಂತಹ ಸಂದರ್ಭದಲ್ಲಿ ಸಭಾ ಮತ್ತು ಸಮಿತಿಗಳ ಅಸ್ತಿತ್ವವನ್ನು ನೋಡ್ತೀವಿ. ಕೌಟಿಲ್ಯನ, ನಮ್ಮ ಭಾರತದ ರಾಜಕೀಯ ಇತಿಹಾಸದ ಪಿತಾಮಹ ಅಂತ ಹೇಳ್ತೀವಲ್ಲ, ಆ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯಲ್ಲಿ ಕೂಡ ಈ ಸಭಾ ಮತ್ತು ಸಮಿತಿಗಳ ಬಗ್ಗೆ ಉಲ್ಲೇಖವನ್ನು ನೋಡ್ತೀವಿ. ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಕಾನೂನುಗಳನ್ನ ಜಾರಿಗೆ ತರಲಿಕ್ಕೆ, ಕಾನೂನುಗಳನ್ನು ರಚಿಸಿ ಕಾನೂನುಗಳನ್ನ ಜಾರಿಗೆ ತರಲಿಕ್ಕೆ 1861ರ ಇಂಡಿಯಾ ಒಂದು ಕೌನ್ಸಿಲ್ ಆಕ್ಟ್ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಶಾಸಕಾಂಗದ ರಚನೆಗೆ ಅವಕಾಶವನ್ನ ನೀಡುತ್ತದೆ. ತದನಂತರದಲ್ಲಿ 1909ರ ಕಾಯ್ದೆ, 1919ರ ಒಂದು ಕಾಯ್ದೆ, 1935ರ ಕಾಯ್ದೆ, ಇವು ಬ್ರಿಟಿಷ್ ಸರ್ಕಾರ ಶಾಸಕಾಂಗದಲ್ಲಿ ಹಲವಾರು ಸುಧಾರಣೆಗಳನ್ನ ಜಾರಿಗೊಳಿಸುತ್ತದೆ. ಅಂದ್ರೆ ಈ ಕಾಯ್ದೆಗಳ ಮೂಲಕ 9ರ ಕಾಯ್ದೆ, 19ರ ಕಾಯ್ದೆ, 35ರ ಕಾಯ್ದೆಗಳ ಮೂಲಕ ಒಂದು ಶಾಸಕಾಂಗದಲ್ಲಿ ಅನೇಕ ಗುರುತರವಾದಂತಹ ಸುಧಾರಣೆಗಳನ್ನ ಜಾರಿಗೊಳಿಸುತ್ತದೆ ಬ್ರಿಟಿಷ್ ಸರ್ಕಾರ. ಇಂದು ಶಾಸಕಾಂಗಗಳ ರಚನೆ, ಕಾರ್ಯ, ಅಧಿಕಾರಗಳ ಬಗ್ಗೆ ರಾಷ್ಟ್ರಗಳ ಸಂವಿಧಾನದಲ್ಲಿ ವಿವರಿಸಲಾಗುತ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತದ ಸಂವಿಧಾನದ ಭಾಗ 5 79ನೇ ವಿಧಿಯಲ್ಲಿ ನಮ್ಮ ಭಾರತದ ಶಾಸಕಾಂಗವಾದಂತಹ ಸಂಸತ್ತಿನ ರಚನೆ, ಅಧಿಕಾರಗಳು, ಕಾರ್ಯಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಲಾಗುತ್ತದೆ. ನಂತರ ಕೆಲವು ದೇಶಗಳ ಶಾಸಕಾಂಗಗಳ ಹೆಸರು. ಉದಾಹರಣೆ ಭಾರತದಲ್ಲಿ ಶಾಸಕಾಂಗವನ್ನು ಸಂಸತ್ ಅಂತ ಕರೀತಾರೆ, ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ, ನಂತರ ಅಮೆರಿಕಾದಲ್ಲಿ ಶಾಸಕಾಂಗವನ್ನು ಕಾಂಗ್ರೆಸ್ ಅಂತ ಕರೀತಾರೆ, ನಂತರ ಜರ್ಮನಿಯಲ್ಲಿ ಬುಂಡೆಸ್ಟಾಗ್ ಅಂತ ಕರೆದುಂಟು, ಹಾಗೆ ಇಂಗ್ಲೆಂಡ್ನಲ್ಲಿ ಪಾರ್ಲಿಮೆಂಟ್ ಅಂತ ಕರೀತಾರೆ, ಹಾಗೆ ಚೀನಾದಲ್ಲಿ ಯುವಾನ್, ಆಸ್ಟ್ರೇಲಿಯಾದಲ್ಲಿ ಫೆಡರಲ್ ಸರ್ಕಾರ, ಹಾಗೆ ನೇಪಾಳದಲ್ಲಿ ನ್ಯಾಷನಲ್ ಪಂಚಾಯತ್ ಎಂಬ ಹಲವು ಹೆಸರುಗಳಿಂದ ಆಯಾ ರಾಷ್ಟ್ರಗಳ ಒಂದು ಶಾಸಕಾಂಗಗಳನ್ನ ಕರೀತಾರೆ. ನಂತರ ಶಾಸಕಾಂಗದ ಒಂದು ಮಹತ್ವ. ಶಾಸಕಾಂಗವು ಒಂದು ದೇಶದ ಸಾರ್ವಭೌಮತೆಯ ಸಂಕೇತ ಆಗಿರ್ತದೆ. ಯಾಕೆ ಅಂತಂದ್ರೆ ಶಾಸಕಾಂಗವಿಲ್ಲದಿದ್ದರೆ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಒಂದು ಅಸ್ತಿತ್ವನೇ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಶಾಸಕಾಂಗ ಶಾಸನವನ್ನು ರೂಪಿಸದೆ ಹೋದ್ರೆ ಅದನ್ನ ಕಾರ್ಯಗತಗೊಳಿಸಲಿಕ್ಕೆ ಕಾರ್ಯಾಂಗಕ್ಕಾಗ್ಲಿ ಅಥವಾ ಆ ಒಂದು ಶಾಸನಗಳನ್ನ ಅರ್ಥ ವಿವರಣೆ ಕೊಡಲಿಕ್ಕೆ ನ್ಯಾಯಾಂಗಕ್ಕಾಗ್ಲಿ ಒಂದು ಕಾರ್ಯವೇ ಇರಲ್ಲ. ಸೊ ಹಾಗಾಗಿ ಯಾವುದೇ ಒಂದು ದೇಶದ ಒಂದು ಸಾರ್ವಭೌಮತೆಯ ಸಂಕೇತವಾಗಿ ಶಾಸಕಾಂಗ ಇರುತ್ತೆ. ಶಾಸಕಾಂಗದ ಒಂದು ಮಹತ್ವವನ್ನ ಕೆಲವೊಂದು ಅಂಶಗಳ ಮೂಲಕ ನಾವು ನೋಡೋದೇ ಆದ್ರೆ, ಒಂದು ಕಾನೂನು ರಚನೆ. ಶಾಸಕಾಂಗದ ಒಂದು ಮೊದಲ ಕಾರ್ಯವೇ ಆ ಒಂದು ಕಾನೂನು ರಚನೆ ಅಥವಾ ಶಾಸನಗಳ ರಚನೆ. ಒಂದು ದೇಶಕ್ಕೆ ಅಗತ್ಯವಾದಂತಹ ಶಾಸನಗಳನ್ನ ಸಂವಿಧಾನಕ್ಕೆ ಅನುಗುಣವಾಗಿ, ಆಯಾ ರಾಷ್ಟ್ರದ ಒಂದು ಸಂವಿಧಾನಕ್ಕೆ ಅನುಗುಣವಾಗಿ ಶಾಸನಗಳನ್ನ ಮಾಡುವ ಅಧಿಕಾರ, ಹಾಗೆ ಶಾಸನಗಳನ್ನ ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಅಥವಾ ಮಾರ್ಪಾಡು ಮಾಡ್ತಕ್ಕಂಥ ಅಧಿಕಾರವನ್ನ ಶಾಸಕಾಂಗ ಮಾಡ್ತದೆ ಬಹುಮತದ ಆಧಾರದ ಮೇಲೆ. ನಿಮ್ಮ ಮುಂದಿನ ಒಂದು ತರಗತಿಗಳು ನೋಡ್ತೀವಿ, ಪ್ರಥಮ ವಾಚನ, ತೃತೀಯ ವಾಚನ ಅಂತ ಒಂದು ಶಾಸನ ರಚನಾ ಪ್ರಕ್ರಿಯೆ ಅಂತ ಬರುತ್ತೆ. ಆ ಪ್ರಕ್ರಿಯೆ ಆಧಾರದ ಮೇಲೆ ಶಾಸಕಾಂಗ ಒಂದು ದೇಶಕ್ಕೆ ಬೇಕಾದಂತಹ ಒಂದು ಕಾನೂನುಗಳನ್ನ ರಚನೆ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡುತ್ತೆ. ನೆಕ್ಸ್ಟ್, ಸರ್ಕಾರದ ರಚನೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಆಡಳಿತ ಪಕ್ಷವಾಗಿ ಅದು ಹೊರಹೊಮ್ಮುತ್ತದೆ. ಹಾಗೆ ಶಾಸಕಾಂಗದಲ್ಲಿ ಅದು ಬಹುಮತವನ್ನ ಸಾಬೀತು ಮಾಡಿ ಸರ್ಕಾರವನ್ನ ರಚನೆ ಮಾಡಿ ಆ ಒಂದು ರಾಷ್ಟ್ರದ ಆಡಳಿತವನ್ನ ನಿರ್ವಹಿಸುತ್ತದೆ. ಹಾಗೆಯೇ ಆ ಒಂದು ಬಹುಮತವನ್ನ ಸಾಬೀತು ಮಾಡಲಿಕ್ಕೆ ವಿಫಲವಾದಂತಹ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ನಾವು ಆ ಒಂದು ಕಾವಲು ನಾಯಿ, ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ನಾವು ವಿರೋಧ ಪಕ್ಷವನ್ನು ಕೂಡ ಕರಿತೀವಿ. ನಂತರ ಸಂವಿಧಾನದ ತಿದ್ದುಪಡಿ. ಶಾಸಕಾಂಗ ಶಾಸನಗಳನ್ನ ರಚನೆ ಮಾಡುತ್ತಾ ಇಲ್ಲ, ಕಾಲಕಾಲಕ್ಕೆ ಅಗತ್ಯವಿದ್ದಂತಹ ಸಂದರ್ಭದಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಅಧಿಕಾರವನ್ನು ಕೂಡ ಹೊಂದಿದೆ. ಸಂವಿಧಾನವನ್ನ ತಿದ್ದುಪಡಿ ಮಾಡುವುದು, ಒಂದು ಹೊಸ ವಿಧಿಗಳನ್ನ ಸೇರ್ಪಡೆ ಮಾಡೋದು, ಅಥವಾ ಕೆಲವೊಂದು ವಿಧಿಗಳನ್ನ ರದ್ದು ಮಾಡತಕ್ಕಂತಹ ಒಂದು ಅಧಿಕಾರವನ್ನ ಶಾಸಕಾಂಗ ಹೊಂದಿದೆ. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು 371ನೇ ವಿಧಿ ರದ್ದಾಗಿದ್ದನ್ನು ನಾವು ಒಂದು ಮನಗಣಬಹುದಾಗಿರುತ್ತದೆ. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತಹ ಒಂದು ಕಾರ್ಯ ಶಾಸಕಾಂಗದ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಕುಂದುಕೊರತೆಗಳನ್ನ ನಿವಾರಿಸೋದು. ಶಾಸಕಾಂಗವನ್ನ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಕ ಅಂತಾನೆ ನಾವು ಕರಿತೀವಿ. ಯಾಕೆ ಅಂತಂದ್ರೆ ಶಾಸಕಾಂಗ ರಾಷ್ಟ್ರದ ಜನರಿಂದ ಆಯ್ಕೆಯಾದಂತಹ ಸದಸ್ಯರನ್ನ ಹೊಂದಿರ್ತದೆ. ಈ ಸದಸ್ಯರು ತಾವು ಒಂದು ಪ್ರತಿನಿಧಿಸುವಂತಹ ಒಂದು ಕ್ಷೇತ್ರಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗ್ತದೆ. ಅಂದ್ರೆ ಜನರ ಏನು ತಾವು ಯಾರಿಂದ ಆಯ್ಕೆಯಾಗಿರ್ತಾರೋ ಆ ಜನರ ಒಂದು ಕುಂದುಕೊರತೆಗಳನ್ನ ಅಥವಾ ಒಂದು ಸಮಸ್ಯೆಗಳನ್ನ ಸದನದಲ್ಲಿ ಚರ್ಚಿಸಿ ಅದನ್ನು ಪರಿಹರಿಸುವಂತೆ ಸರ್ಕಾರವನ್ನ ಇಲ್ಲಿ ಒತ್ತಾಯ ಮಾಡಲಾಗ್ತದೆ. ಈಗ ಮುಖ್ಯವಾಗಿ ಶಾಸಕಾಂಗ ಸಾರ್ವಜನಿಕ ಕುಂದುಕೊರತೆಗಳನ್ನ ನಿವಾರಣೆ ಮಾಡತಕ್ಕಂತಹ ಕೆಲಸವನ್ನ ಕೂಡ ಇದು ಮಾಡುತ್ತೆ. ಹೀಗೆ ಶಾಸಕಾಂಗ ಸರ್ಕಾರದ 3 ಅಂಗಗಳಲ್ಲೇ ಒಂದು ಪ್ರಮುಖ ಪ್ರಧಾನ ಸ್ಥಾನವನ್ನು ಹೊಂದಿದ್ದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅತ್ಯಂತ ಒಂದು ಜವಾಬ್ದಾರಿಯುತ ಹಾಗೂ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ದೇಶದ ಒಂದು ಶಾಸಕಾಂಗವಾದಂತಹ ಸಂಸತ್ ಬಗ್ಗೆ ಹೇಳ್ತಾರೆ ಅವರು, ಸಂಸತ್ ಜನಾದೇಶದ ದೇಗುಲವಾಗಿದೆ ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ. ಹೀಗೆ ಶಾಸಕಾಂಗ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ತುಂಬಾ ಒಂದು ಮಹತ್ವಪೂರ್ಣವಾದಂತಹ ಒಂದು ಕಾರ್ಯವನ್ನ ನಿರ್ವಹಿಸುತ್ತದೆ. ಧನ್ಯವಾದಗಳು. Dear students, now we have to understand the important organ of the government, that is legislature. Dear students, in this segment now, I would like to reveal just the meaning and significance of the legislature. Dear students, I hope you are already aware of the meaning of legislature in the last classes which are your studies. I think it has been introduced at the high school level itself. While you are entering to study the political science, it is immense to understand what is legislature, I hope. Now, let us understand in detail regarding the meaning and significance of the legislature. Before I am moving to give some hints about the meaning and significance of the legislature, I would like to give these hints. Yes, a government will be comprises 3 important organs, that is legislature, executive and judiciary. See, legislature is going to do as its function enacting the laws, while executive is going to execute the laws which are enacted by the legislature. Finally, the judiciary will have the responsibility to interpret the laws which are enacted and executed by these organs. Dear students, by keeping this standard in our mind, we have to understand the meaning of legislature. Dear students, what I have already revealed to you,
The legislature unquestionably occupies the most important place in your study. There's no doubt about it. Why I'm going to say like this? Yes, it will expresses the will of this speech. What you are seeing in these lines. It provides the base for the working of executive and judiciary. Unless the existence of legislature, there is no question of executive and judiciary according to these lines. Dear students, you must understand the word legislature in general refers to the parliament in democratic form of government. It means legislature will be captured an important place in the democratic system of government. Let us understand why we are going to call legislature as a parliament somewhere, for example, in our nation. Dear students, it is originally derived from the French word parler. Yes, it means to talk, to discuss, to chart, to convert yourself. See, why we are going to adorn the word parliament with our what we call legislative house, because it has been derived from the word parliament. You will be given the answer towards the question, which is the root word of parliament, that is parlor. Very simple. It means the elected members from the people will be sit at the parliament house itself, discuss regarding the problems, issues of the country to provide some solutions. Dear students, we can understand how it has been developed since gradually. Yes, in ancient time, laws were made on the basis of tradition. What you already may understand at the state itself. Traditions, customs of the ruling class in the state. Gradually, it converted into assembly of ministers, which has been headed by the king to make necessary laws. It is the ancient time. In India, during the ancient time, there were Sabha and Samiti, watch our Kautilya expressed in his work Arjata. Parliament in modern sense refer to those parts and functions which are similar to the Westminster system of parliament, which is still in United Kingdom. Dear students, we are already understand how the legislature has been come into exist since ancient time to modern time. The Government of India Act of 1935 is the base of our Indian legislation. Dear students, it provides for the federal legislature consisting of two houses. When we come across the political development in India, we can understand the thing clearly. This system is adopted in Indian Constitution, which was enacted on 26th January 1950. I need not reveal again and again this thing because you are already aware. Dear students, here there is few examples in which name the different countries are going to call their own legislature, like what we are going to call our legislature as parliament. When you come across United States of America, they are going to call their legislature as Congress. In Spain, Cortes, the Cortes. Yes, in Australia, the federal parliament. In France, the National Assembly. In Russia, the Supreme Soviets. If you come to China, the Yuan,
that is known as National Assembly. When you come to Nepal, the National Panchayats. If you come to Iran, they will be called Majlis. If you go to Israel, they will be called Knesset. If you come to Japan, they will be called Diet. Dear students, after the completion of a simple explanation towards the meaning of legislature, let us move on. What is its significance? I would like to reveal very simply. You can understand easily to write the answer towards the question if arise. See, when you come across the significance of the legislature, here few important sources of law making. You must understand the significance of legislature. Important significance is making laws. Important source of law making: frames new laws, amends the laws, repairs the outdated laws. It is the important responsibility of the every legislature in the world. Lawmaking, when you come across lawmaking, yes, elected body of the representatives are going to enact laws in accordance with the constitution of the state. Dear students, yes, constitution will provide to our members how to create laws accordingly. Yes, vested in form of collective responsibility of the cabinet. You must understand why legislature is going to enact the laws. There will be vested in the form of collective responsibility. Adopt any kind of laws for good governance. You must understand, my dear students, every laws which are created by a modern legislature is aimed what we call good governance of the country. When you come across few more features of legislature, yes, formation of government. You must understand. See, after the elections, some political party will get their own majority. See, the party that obtains clear majority in the general election will move to form the government. It is the beauty of what we call the feature of democratic modern legislature. Yes, it will going to amend the constitution. You must understand the thing that is legislature is have its own responsibility to amend the constitution. Yes, some in our constitution you can say it has been came into exist in 1950. Of course, many things has been developed so far. Here, many laws will be outdated. That those outdated laws will go through the proper amendment of our what we call legislature towards the constitution. One more is the redressal of the grievances. The country which is going to face the problems will be cleared, what we call solved by the legislature itself. It is the one more important responsibility of the legislature. Yes, thank you. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ತನಕ ಈ ಶಾಸಕಾಂಗ ಅಂತ ಹೇಳ್ತಾರೆ. When you come across the legislature, we already will understand the position of the legislature in the government in general. ಸಾಮಾನ್ಯವಾಗಿ ನಾವು ಈ ಶಾಸಕಾಂಗ ಅಂದ್ರೆ ಏನು ಸರ್ಕಾರದಲ್ಲಿ ಅನ್ನೋದನ್ನ ಇಲ್ಲಿ ತನಕ ನೋಡಿದ್ದೀವಿ. ಈಗ ನಾವು ನೋಡಬೇಕು ಪ್ರತ್ಯೇಕವಾಗಿ ಭಾರತದ ಶಾಸಕಾಂಗ ಯಾವ ರೀತಿ ಕೆಲಸ ಮಾಡುತ್ತೆ, how it will be act as an important segment of the Indian government. Let us look. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮಗೆ, ಶಾಸಕಾಂಗ ಅಂತ ಹೇಳಿದಾಗ ಅದು ರಾಜ್ಯದಲ್ಲಿ ಹೇಗೆ ಒಂದು ಪ್ರಮುಖವಾದಂತಹ ಅಂಗವಾಗಿ ಈ ಆಸ್ ಎ ಲಾ ಮೇಕಿಂಗ್ ಆರ್ಗನ್ ಅಂದ್ರೆ ಕಾನೂನು ರಚಿಸುವ ಒಂದು ಅಂಗವಾಗಿ ಹೇಗೆ ಕೆಲಸ ಮಾಡುತ್ತೆ, ಈ ಶಾಸಕಾಂಗದ ಒಂದು ಅಸ್ತಿತ್ವ ಮತ್ತೆ ಆ ಶಾಸಕಾಂಗ ಯಾಕೆ ಬೇಕು, ಈ ಎಲ್ಲ ವಿಚಾರಗಳನ್ನ ನಾವು ಸಾಮಾನ್ಯವಾಗಿ ಈ
ಪ್ರಪಂಚದ ಇತರ ದೇಶಗಳ ಶಾಸಕಾಂಗಗಳು ಇನ್ ದಿ ಆಲ್ ಓವರ್ ದಿ ವರ್ಲ್ಡ್ ವಾಟ್ ಟೈಪ್ ಆಫ್ ಎಕ್ಸಿಕ್ಯೂಟಿವ್ ವಾಟ್ ಟೈಪ್ ಆಫ್ ಲೆಜಿಸ್ಲೇಚರ್ಸ್ ಆರ್ ವಾಟ್ ವಿ ಕಾಲ್ ಫಂಕ್ಷನಿಂಗ್ ಅಂದರೆ ಈ ಶಾಸಕಾಂಗಗಳು ಹೇಗೆ ಕೆಲಸ ಮಾಡ್ತಿದ್ದಾವೆ ಅನ್ನೋದನ್ನ ಈಗಾಗಲೇ ನಾವು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ನೋಡುವಾಗ ಏನ್ ಮಾಡಿದ್ವಿ ಅಂತಂದ್ರೆ ಈ ಶಾಸಕಾಂಗ ಹೇಗೆ ಅದನ್ನ ಈ ಬೇರೆ ಬೇರೆ ಏನು ರಾಜ್ಯಶಾಸ್ತ್ರಜ್ಞರು ಹೌ ದೇ ಆರ್ ಗೋಯಿಂಗ್ ಟು ಡಿಫೈನ್ ದಿ ಲೆಜಿಸ್ಲೇಚರ್ ಅಂದ್ರೆ ಅವರು ತಮ್ಮದೇ ಆದಂತಹ ಭಾಷೆಯಲ್ಲಿ ಯಾವ ರೀತಿ ನಾವು ಹೇಳ್ಬಿಡ್ತೀವಿ ಕನ್ನಡದಲ್ಲಿ ಎಸ್ ಲಾ ಈಸ್ ಆಲ್ವೇಸ್ ಕ್ರಿಯೇಟೆಡ್ ಅಂಡ್ ಎನಾಕ್ಟೆಡ್ ಬೈ ದಿ ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗದಿಂದ ಈ ಕಾನೂನುಗಳು ರಚನೆ ಆಗ್ತವೆ ಅನ್ನೋದನ್ನ ನಾವೀಗಾಗಲೇ ನೋಡ್ಬಿಟ್ಟಿದ್ದೇವೆ. ಆದರೆ ವಿದ್ಯಾರ್ಥಿಗಳೇ ಇದನ್ನ ಸಾಮಾನ್ಯವಾಗಿ ಇನ್ ಜನರಲ್ ನಾವು ನೋಡಿದಾಗ ಈ ಶಾಸಕಾಂಗ ಅಂದ್ರೆ ಏನು ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ. ಅಂದ್ರೆ ವೆರಿ ಸಿಂಪಲ್ ಸೇ ಹೇಳ್ಬಿಡ್ತೀವಿ ಏನಪ್ಪ ಅದು ಅಂತಂದ್ರೆ ವಾಟ್ ಈಸ್ ಲೆಜಿಸ್ಲೇಚರ್ ಎಸ್ ಲಾ ಮೇಕರ್ ದಟ್ಸ್ ಆಲ್ ಅಂದ್ರೆ ಕಾನೂನು ನಿರ್ಮಾಪಕ ಅಥವಾ ಕಾನೂನು ರಚಿಸುವ ಒಂದು ಅಂಗ. ಇಟ್ ಈಸ್ ಎ ಪ್ರಾಮಿನೆಂಟ್ ಆರ್ಗನ್ ವಿಚ್ ಈಸ್ ಗೋಯಿಂಗ್ ಟು ಎನಾಕ್ಟ್ ಆರ್ ಕ್ರಿಯೇಟ್ ದಿ ಲಾಸ್ ವಿಚ್ ಆರ್ ನೀಡೆಡ್ ಬೈ ದಿ ಸ್ಟೇಟ್ ಅಂದ್ರೆ ರಾಜ್ಯಕ್ಕೆ ಅವಶ್ಯಕವಾಗಿರುವಂತಹ ಕಾನೂನುಗಳನ್ನು ರಚಿಸುವ ಒಂದು ಸಂಪೂರ್ಣ ಜವಾಬ್ದಾರಿ ಶಾಸಕಾಂಗಕ್ಕೆ ಇರುತ್ತದೆ. ಅದು ಯಾವ ದೇಶ ಆಗಿರಲಿ, ಯು ಕ್ಯಾನ್ ಗೋ ಎನಿವೇರ್ ಇನ್ ದಿ ವರ್ಲ್ಡ್, ಯು ಕ್ಯಾನ್ ಗೋ ಟು ಅಮೆರಿಕನ್ ನೇಷನ್, ಯು ಕ್ಯಾನ್ ಗೋ ಟು ಇಂಗ್ಲೆಂಡ್ ನೇಷನ್, ಯು ಕ್ಯಾನ್ ಕಮ್ ಟು ಇಂಡಿಯನ್ ನೇಷನ್. ಲೆಜಿಸ್ಲೇಚರ್ ಅಂದ್ರೆ ಎಲ್ಲ ಶಾಸಕಾಂಗಗಳು ಕಾನೂನನ್ನು ರಚಿಸುವ ಒಂದು ಕರ್ತವ್ಯವನ್ನು ಮಾಡ್ತವೆ ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಾಗಿದೆ ವಿದ್ಯಾರ್ಥಿಗಳೇ. ಈಗ ನಾವು ವಿ ಹ್ಯಾವ್ ಟು ಕಮ್ ಟು ಅಂಡರ್ಸ್ಟ್ಯಾಂಡ್ ದಿ ಯೂನಿಯನ್ ಲೆಜಿಸ್ಲೇಚರ್ ಇನ್ ಇಂಡಿಯಾ. ಭಾರತದಲ್ಲಿ ಈ ಶಾಸಕಾಂಗ ಹೇಗೆ ಕೆಲಸ ಮಾಡ್ತದೆ, ಅದರ ಒಂದು ಅವಶ್ಯಕತೆ ಏನು, ಅದರ ಒಂದು ಏನು ಅಸ್ತಿತ್ವ ಯಾಕೆ ಬೇಕು ಅನ್ನೋದು ಹೇಗಿದೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ. ಇಂಡಿಯನ್ ಲೆಜಿಸ್ಲೇಚರ್ ನಾವೇನು ಹೇಳ್ತೀವಿ, ಅವರ್ ಯೂನಿಯನ್ ಲೆಜಿಸ್ಲೇಚರ್ ಇಸ್ ನೋನ್ ಆಸ್ ಪಾರ್ಲಿಮೆಂಟ್. ನಿಮ್ಗೆ ಗೊತ್ತಿರಲಿ, ಈಗ ಆಲ್ರೆಡಿ ವಿ ಆರ್ ಆನ್ ಬಿಟ್ ಎಕ್ಸ್ಪೀರಿಯನ್ಸ್ ವೈ Indian legislature is known as parliament. Yes. ನಿಮಗೆ ಗೊತ್ತಿದೆ. That is written about what we call parliament. ಪದದಿಂದ ಪಾರ್ಲಿಮೆಂಟ್ ಅಂತ ಬಂದಿದೆ. ಪಾರ್ಲರ್ ಅಂತ ಹೇಳಿದಾಗ ಡಿಸ್ಕಷನ್, ಅಷ್ಟೇ ಮಾತಾಡೋದು, ಚರ್ಚೆ ಮಾಡೋದು. ನಿಮ್ಗೆ ಗೊತ್ತಿರಲಿ, we have been elected representatives towards the Lok Sabha and Rajya Sabha. Why? They have to discuss regarding our problems, our needs. ನಮಗೆ ಅವಶ್ಯಕತೆ ಏನಿದೆಯೋ, ನಮ್ಮ ಸಮಸ್ಯೆಗಳು ಏನಿದೆಯೋ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಮಾತನಾಡಲಿಕ್ಕೆ, ಆನಂತರ ಕಾನೂನು ಮಾಡಲಿಕ್ಕೆ ನಾವು ಅವರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀವೋ ಇಲ್ವೋ ಅನ್ನೋದಲ್ಲೇ ಅದು ಮಾತನಾಡುವಂಥ ಒಂದು ಜಾಗ, ಚರ್ಚೆ ಮಾಡುವಂಥ ಜಾಗ, ಸಮಸ್ಯೆಗೆ ಪರಿಹಾರ ಮಾಡುವಂಥ ಜಾಗ. ಎಸ್, ಇಟ್ ಈಸ್ ಪ್ಲೇಸ್ ಮೆಂಟ್ ಫಾರ್ ಟು ಮೇಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಸೊಲ್ಯೂಷನ್ಸ್ ಟುವರ್ಡ್ಸ್ ದಿ ಪ್ರಾಬ್ಲಮ್ಸ್ ಅಂಡ್ ಅವರ್ ನೀಡ್ಸ್. ಆಯ್ತಲ್ವಾ? ಆ ಕಾರಣದಿಂದ ನಾವು ಇದನ್ನ ಪಾರ್ಲಿಮೆಂಟ್ ಅಂತ ಅಂದ್ಬಿಟ್ಟು ಕರಿತೇವೆ. ನೋಡಿ, ಅವರ್ ಲೆಜಿಸ್ಲೇಚರ್, ನಮ್ಮ ಭಾರತ ಶಾಸನ ಏನ್ ಕರಿತೀವಿ ಅಂತಂದ್ರೆ ಯೂನಿಯನ್ ಲೆಜಿಸ್ಲೇಚರ್ ಅಥವಾ ಪಾರ್ಲಿಮೆಂಟ್ ಅಂತ ಅಂದ್ಬಿಟ್ಟು ಕರಿತೇವೆ. ನೋಡಿ, ಈ ಒಂದು ಚಾಪ್ಟರ್ 2 ಆಫ್ ದಿ ಪಾರ್ಟ್ 5 ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಈ ಒಂದು ಭಾಗ ಅಂದ್ರೆ ಈ ಒಂದು ಭಾಗ ಮತ್ತೆ ಆರ್ಟಿಕಲ್ 5ನೇ ಪಾರ್ಟ್ 5 ಅಂತ ಹೇಳ್ತೀವಿ. ಇದರಲ್ಲಿ 5ನೇ ಭಾಗದಲ್ಲಿ ನಾವು ಹೋಗ್ತೇವೆ ಏನು ಪಾರ್ಲಿಮೆಂಟ್ನ ರಚನೆ ಹೇಗಾಗ್ತದೆ, ಪಾರ್ಲಿಮೆಂಟ್ ಏನು, ಪಾರ್ಲಿಮೆಂಟ್ ಅಂದ್ರೆ ಏನು, ಎಲ್ಲ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಮುಂದೆ ಗೊತ್ತಾಗುತ್ತೆ ಏನದು ಅಂತಂದ್ರೆ, ನಮ್ಮ ಸಂಸತ್ತು ಅವರ್ ಪಾರ್ಲಿಮೆಂಟ್ ವಿಲ್ ಬಿ ಕಂಪ್ರೈಸಿಂಗ್ ಆಫ್ 2 houses. ಯಾಕೆಂದ್ರೆ ಅವರ್ ಸಿಸ್ಟಮ್ ಬೈಕ್ಯಾಮರಲ್ ವಾಟ್ ವಿ ಕಾಲ್ ಸಿಸ್ಟಮ್ ಅಂದ್ರೆ ನಮ್ಮಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಇದೆ. ಅದರಿಂದ ನಾವೇನ್ ಮಾಡಿದ್ವಿ ಅಂತಂದ್ರೆ ಲೋಕಸಭೆ, ರಾಜ್ಯಸಭೆ ಎರಡನ್ನೂ ಕೂಡ ಹೊಂದಿದ್ದೇವೆ. ಈಗ ರಾಜ್ಯಕ್ಕೆ ಬಂದ್ರೆ ಅಲ್ಲಿ ವಿಧಾನಸಭೆ, ವಿಧಾನ ಪರಿಷತ್. ಕೆಲವು ಕಡೆ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೈಕ್ಯಾಮರಲ್ ಸಿಸ್ಟಮ್ ಅಂತಂದ್ರು, ಕೆಲವು ರಾಜ್ಯಗಳಲ್ಲಿ, ಉದಾಹರಣೆಗೆ ನಮ್ಮ ರಾಜ್ಯ ನಾವು ದ್ವಿಸದನ ಪದ್ಧತಿಯನ್ನು ಹೊಂದಿದ್ದೇವೆ. ಅದೇ ರೀತಿ ನಾವು ಭಾರತದ ಶಾಸಕಾಂಗ ವ್ಯವಸ್ಥೆ ಅಂತ ಹೇಳಿದಾಗ ಇದೊಂದು ದ್ವಿಸದನ ಶಾಸಕಾಂಗ ವ್ಯವಸ್ಥೆ. ಮೇಲ್ಮನೆ ರಾಜ್ಯಸಭೆ ಅಪರ್ ಹೌಸ್, ಕೆಳಮನೆ ಲೋಕಸಭೆ ಲೋಯರ್ ಹೌಸ್ ಆರ್ ಹೌಸ್ ಆಫ್ ಪೀಪಲ್ ಅಂದ್ರೆ ಜನತಾ ಸದನ ಅಂತ ಕರೀತೇವೆ. ಆಯ್ತಲ್ವಾ? ಅಂತಂದಾಗ ಇವೆರಡನ್ನೂ ಸೇರಿಸಿ ನಾವು ಭಾರತದ ಶಾಸಕಾಂಗ ಅಂತ ಕರೀತೇವೆ. ಈ ಭಾರತದ ಶಾಸಕಾಂಗ ಅಂತ ಹೇಳಿದಾಗ ನಮಗೆ ಗೊತ್ತಾಗ್ತದೆ, ಈ ಲೋಕಸಭೆ ಇಡೀ ಭಾರತದ ಜನರನ್ನ ಪ್ರತಿನಿಧಿಸುವ ಪ್ರತಿನಿಧಿಗಳನ್ನ, ಅಂದರೆ ಭಾರತ ಜನರಿಂದ ನೇರವಾಗಿ, ಭಾರತ ಮತದಾರರಿಂದ ನೇರವಾಗಿ ಆಯ್ಕೆ
persons who are elected directly from the voters of the Indian nation. ಆಯ್ತಲ್ವಾ? ಅವರು ಲೋಕಸಭೆಯಲ್ಲಿ ಇರ್ತಾರೆ. ಹಾಗೇನೆ ರಾಜ್ಯಗಳನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಗಳು ಅಥವಾ ಪ್ರತಿನಿಧಿಗಳು who are elected from the state legislatures. ಸ್ಟೇಟ್ಸ್ ಆಯ್ತಲ್ವಾ? ಅವರು ರಾಜ್ಯಸಭೆಯಲ್ಲಿ ಇರ್ತಾರೆ. ಅದರಿಂದ ನಾವೇನು ತಿಳ್ಕೊತಾರೆ, ಅದನ್ನ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರೀತೇವೆ. ಅಂದ್ರೆ ನಮಗೆ ಗೊತ್ತಾಗ್ತದೆ ಈ ಎರಡೂ ಸದನಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಗಳು ಇರ್ತಾರೆ ಅನ್ನುವಂಥ ಅಂಶ ನಮಗೆ ಸ್ಪಷ್ಟ ಆಗ್ತದೆ. ನಾನು ಈಗಾಗಲೇ ಹೇಳಿದೆ, ಭಾರತ ವಿಸದನ ಶಾಸಕಾಂಗವನ್ನು ಒಳಗೊಂಡಿದ್ದು ಏನು ಕೇಂದ್ರ ಸಂಸತ್ತು ಅಥವಾ ಏನು ಕೇಂದ್ರ ಶಾಸಕಾಂಗ ಅಂತ ಹೇಳಿದಾಗ ನಾವಲ್ಲಿ ಎರಡು ಸದನಗಳನ್ನು ಕಾಣ್ತೇವೆ. ಒಂದು ರಾಜ್ಯಸಭಾ, ಇನ್ನೊಂದು ಲೋಕಸಭಾ ಅನ್ನೋ ವಿಚಾರ ನಿಮಗೆ ಗೊತ್ತಿರಬೇಕು. ನೋಡಿ, ಆರ್ಟಿಕಲ್ 79 states the parliament consists of. ಅಂದ್ರೆ ನೋಡಿ, ಭಾರತ ಸಂವಿಧಾನದ 79ನೇ ವಿಧಿ ನಿಮಗೆ ಒಂದು ಎಕ್ಸ್ಪ್ರೆಷನ್ ಕೊಡ್ತದೆ. ಏನಪ್ಪ ಅದು ಅಂತಂದ್ರೆ ನಿಮಗೆ ಪ್ರಶ್ನೆ ಬರ್ತದೆ, ವಾಟ್ ಈಸ್ ಇಂಡಿಯನ್ ಲೆಜಿಸ್ಲೇಚರ್ ಅಂದ್ರೆ ಭಾರತದ ಶಾಸಕಾಂಗ ಎಂದರೇನು ಅಂತ ಹೇಳಿದಾಗ ನೀವು ಉತ್ತರ ಕೊಡ್ತೀರಿ, ಇಟ್ ಕಂಪ್ರೈಸಸ್ ದಿ ಪ್ರೆಸಿಡೆಂಟ್, ದಿ ಲೋಕಸಭಾ, ದಿ ರಾಜ್ಯಸಭಾ. ನಿಮಗೆ ಇಲ್ಲಿ ಒಂದು ಸ್ಪಷ್ಟ ಆಗುತ್ತೆ ನೋಡಿ, ಭಾರತದ ಶಾಸಕಾಂಗವು ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಎರಡನ್ನು ಒಳಗೊಂಡಿರುತ್ತದೆ. ನೆನಪಿರಲಿ, ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ನಾಟ್ ಮೆಂಬರ್ ಆಫ್ ಬೋತ್ ಹೌಸಸ್. ಯಾವುದೇ ಈ ಎರಡು ಸದನಗಳ ಸದಸ್ಯರಲ್ಲ. ಆದರೆ ಆರ್ಟಿಕಲ್ 79 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಲ್ ಟು ಸ್ಟೇಟ್ our president is the part and parcel of the Indian legislature, of course. ಅಂದ್ರೆ ಈ ಒಂದು ವಿಧಿಯ ಪ್ರಕಾರ ಭಾರತ ರಾಷ್ಟ್ರಪತಿಯವರು ಎರಡೂ ಸದನದ ಸದಸ್ಯರಲ್ಲದಿದ್ದರು ಶಾಸಕಾಂಗ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಒಳಗೊಂಡಂತಹ ಭಾರತದ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿದ್ದಾರೆ ಎನ್ನುವಂಥ ಅಂಶ ಸ್ಪಷ್ಟ ಆಗ್ತದೆ. ಆ ಒಂದು ಕಾರಣದಿಂದ ನಾನು ಮಾಡಿದ್ವಿ ಅಂತಂದ್ರೆ ಭಾರತದ ಶಾಸಕಾಂಗ ಅಂತ ಹೇಳಿದಾಗ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಎಂಬುದಾಗಿ ಹೇಳಬೇಕಾಗ್ತದೆ ಎನ್ನುವ ವಿಚಾರವನ್ನ ಈ 79ನೇ ವಿಧಿನಲ್ಲಿ ಹೇಳಿರುವುದು ಸ್ಪಷ್ಟ ಆಗ್ತದೆ. ಯಾಕೆ ಇಲ್ಲಿ ಒಂದು ಸ್ಪಷ್ಟನೆ ಕೊಡಬೇಕು ವಿದ್ಯಾರ್ಥಿಗಳೇ. ಏನದು? ನೀವು ಒಂದು ಪ್ರಶ್ನೆ ಕೇಳ್ತೀರಿ, ಏನಂತ? ಸರ್, why? Though he is not a member of both houses, you are going to say he is the part and parcel of the both houses. Why? ಪ್ರಶ್ನೆ ಕೇಳ್ತೀರಿ ನೀವು. ಯಾಕೆ ಸರ್, ಎರಡು ಸದನದ ಸದಸ್ಯರಲ್ಲ ಅವರು ಅವರು ಈ ಒಂದು ಅವಿಭಾಜ್ಯ ಅಂಗ ಅಂತ ಹೆಂಗೆ ಹೇಳ್ತೀರಿ ಅಂತ ಹೇಳಿದಾಗ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಇನ್ ದಿ ಕಮಿಂಗ್ ಕ್ಲಾಸಸ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ಅವರ್ ಲಾ ಮೇಕಿಂಗ್ ಪ್ರೋಸೆಸ್ ವಿಲ್ ಬಿ ಮೂವ್. ಅಂದ್ರೆ ನಮ್ಮ ಕಾನೂನು ರಚನಾ ಸಿದ್ಧಾಂತ ಹೇಗೆ ಆಗ್ತದೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಓದ್ತೀರಿ ನೋಡಿ, ಯಾವುದೇ ಒಂದು ಮಸೂದೆ ಲೋಕಸಭೆಯಲ್ಲಿ ಮೊದಲು ಮಂಡನೆಯಾಗಿ ಅಲ್ಲಿ ಲೋಕಸಭೆಯ ಒಪ್ಪಿಗೆಯನ್ನು ಪಡೆದುಕೊಂಡು ಆ ನಂತರ ರಾಜ್ಯಸಭೆಗೆ ಹೋಗ್ತದೆ. ರಾಜ್ಯಸಭೆಯಲ್ಲಿ ಸೇಮ್ ವಾಟ್ ಹ್ಯಾಸ್ ಬಿನ್ ಹ್ಯಾಪನ್ಡ್ ಇನ್ ದಿ ಲೋಕಸಭಾ, ದಿ ಸೇಮ್ ಥಿಂಗ್ ವಿಲ್ ಬಿ ಹ್ಯಾಪನ್ ಇನ್ ದಿ ರಾಜ್ಯಸಭಾ ಆಲ್ಸೋ. ಅಲ್ಲಿ ಅದೇ ರೀತಿಯ ಒಂದು ಪ್ರೋಸೆಸ್ ಆಗಿ ಆ ನಂತರ ಅದು ಅಂತಿಮವಾಗಿ ರಾಷ್ಟ್ರಪತಿಯವರ ಅಂಕಿತವನ್ನ ಪಡೆದುಕೊಂಡ ನಂತರವೇ ಅದು ಶಾಸನವಾಗುವುದು ಅಂತ ಹೇಳಿದಾಗ ನಮ್ಗೆ ಇಲ್ಲಿ ಗೊತ್ತಾಗ್ತದೆ, ಎರಡೂ ಸದನಗಳು ಒಪ್ಕೊಂಡಿದ್ರು ಸಹಿತ ರಾಷ್ಟ್ರಪತಿಯವರು ತಮ್ಮ ಸಹಿಯನ್ನ ಹಾಕದೇನೆ ಮುಂದೆ ಗೊತ್ತಾಗ್ತದೆ ವೀಟೋ ಪವರ್ ಚಲಾಯಿಸ್ಬಿಟ್ರೆ ಅದು ಶಾಸನ ಆಗುವುದಿಲ್ಲ. ಆ ಒಂದು ಕಾರಣದಿಂದ ನಾವು ಹೇಳ್ತೇವೆ ರಾಷ್ಟ್ರಪತಿಯವರು ದೋ ಈಸ್ ನಾಟ್ ಎ ಮೆಂಬರ್ ಆಫ್ ಬೋತ್ ಹೌಸಸ್ ಈಸ್ ದಿ ಇಂಪಾರ್ಟೆಂಟ್ ಪಾರ್ಸಲ್ ಆಫ್ ಅವರ್ ಲೆಜಿಸ್ಲೇಚರ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ. ನಮಗೆ ಸ್ಪಷ್ಟ ಆಗ್ತದೆ ಈ ಒಂದು ಕಾರಣದಿಂದ ಯಾವುದೇ ಕಾನೂನಿನ ರಚನೆಯಲ್ಲಿ ರಾಷ್ಟ್ರಪತಿಯವರ ಅಂತಿಮ ನಿರ್ಧಾರ ಬಹಳ ಮುಖ್ಯವಾಗಿದೆ ಎಂಬುದನ್ನ ಸಂವಿಧಾನ ಸ್ಪಷ್ಟವಾಗಿ ತಿಳಿಸಿರೋದ್ರಿಂದ ನಾವು ರಾಷ್ಟ್ರಪತಿಯವರನ್ನ ಶಾಸಕಾಂಗದ ಎರಡೂ ಸದನಗಳ ಸದಸ್ಯರಲ್ಲಿದ್ದರೂ ಅವಿಭಾಜ್ಯ ಅಂಗ ಎಂಬುದಾಗಿ ಹೇಳಿದ್ದೇವೆ ಅನ್ನೋ ವಿಚಾರ ನಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಅಫ್ಕೋರ್ಸ್ ಇಲ್ಲಿ ನಮಗೆ ಗೊತ್ತಾಗ್ತದೆ, ನಾನೀಗಾಗಲೇ ಹೇಳಿದ್ದೇನೆ, ರಾಷ್ಟ್ರಪತಿಯವರು ಈ ದೇಶದ ಅತ್ಯುನ್ನತ ಕಾರ್ಯಾಂಗದ ಅಧಿಕಾರಿಯೂ ಹೌದು, ಹಾಗೆಯೇ ಶಾಸಕಾಂಗದಲ್ಲಿ ಆಗುವಂತಹ ಎಲ್ಲ ವಿದ್ಯಮಾನಗಳಿಗೆ ಜವಾಬ್ದಾರರು ಹೌದು. ಇದನ್ನು ಗೊತ್ತಾಗಬೇಕು. ಎಂತಂದ್ರೆ ನೋಡಿ, ಈಗ ಲೋಕಸಭೆ ಯಾವುದಾದ್ರೂ ಚರ್ಚೆ ಮಾಡಬೇಕಂತಂದ್ರೆ ಆ ಚರ್ಚೆಗೆ ಬರುವಂತಹ ವಿಷಯಗಳನ್ನ ಸಾಮಾನ್ಯವಾಗಿ ರಾಷ್ಟ್ರಪತಿಯವರು ಗುರುತಿಸ್ತಾರೆ. ಈಗ ಯಾವುದೋ ಒಂದು ಸಬ್ ಕಮಿಟಿ, ಇವಾಗ ಫಾರ್ ಎಕ್ಸಾಂಪಲ್ ಕಂಟ್ರೋಲರ್ ಅಡ್ವೈಸರ್ ಜನರಲ್ ಆಫ್ ಇಂಡಿಯಾ, he has been prepared a report and he will be submit the report to the President of India.
ಭಾರತದ ರಾಷ್ಟ್ರಪತಿಯವರಿಗೆ ಸಬ್ಮಿಟ್ ಮಾಡ್ತಾರೆ. ರಾಷ್ಟ್ರಪತಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಭಾರತ ಸಂಸ್ಕೃತಿಗೆ ಕೊಟ್ಬಿಡ್ತಾರೆ. ನೋಡಪ್ಪ ಇದ್ರ ಬಗ್ಗೆ ಇದೆ, ಎಸ್ ಯು ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಇಟ್, ಟೇಕ್ ಎ ಡಿಸಿಷನ್. ನೀವು ಇದರ ಬಗೆಗೆ ಚರ್ಚೆ ಮಾಡಬೇಕು ಮತ್ತೆ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನೋದು ಮಾತನ್ನ ಹೇಳ್ತಾರೆ. ಒಂದು ಕಾರಣದಿಂದ ನೋಡಿ, ಶಾಸಕಾಂಗವನ್ನ ಅಧಿವೇಶನ ಕರೆಯೋದಾಗಲಿ ನೋಡಿ, ಗೊತ್ತಿರಲಿ, ಮುಂದೆ ಗೊತ್ತಾಗ್ತದೆ. ವೆನ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯವರ ಈ ಶಾಸನೀಯ ಕಾರ್ಯಗಳು ಅಂತ ನೋಡುವಾಗ ಅವರು ಈ ಅಧಿವೇಶನವನ್ನು ಹೇಗೆ ಕರೀತಾರೆ, ಜಂಟಿ ಅಧಿವೇಶನದಲ್ಲಿ ಹೇಗೆ ಭಾಷಣ ಮಾಡ್ತಾರೆ, ಮತ್ತೆ ಪ್ರತಿ ವರ್ಷ ಅಥವಾ ಚುನಾವಣೆಯಾದ ಮೊದಲ ಅಧಿವೇಶನದ ಆ ಒಂದು ಏನೋ ಕುರಿತು ಅವರು ಹೇಗೆ ಅಡ್ರೆಸ್ ಮಾಡ್ತಾರೆ, ಎಲ್ಲ ವಿಚಾರಗಳು ಅಲ್ಲಿ ಬರ್ತದೆ. ಮತ್ತೆ ಈ ಶಾಸಕಾಂಗ ರಚಿಸಿದಂತಹ ಕಾನೂನುಗಳಿಗೆ ತಮ್ಮ ನೇತ್ಯಾತ್ಮಕ ಅಧಿಕಾರ ವಿಟೋ ಪವರ್ ಹೇಗೆ ಅವರು ಚಲಾಯಿಸ್ತಾರೆ, ಎಲ್ಲ ವಿಚಾರಗಳನ್ನ ನೀವು ನೋಡ್ತಾ ಹೋಗ್ತೀರಿ. ಆ ಒಂದು ಕಾರಣದಿಂದ ನಾವು ಹೇಳ್ತೇವೆ, ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಸ್ ದಿ ಪ್ರೆಸಿಡೆಂಟ್ ವಿಲ್ ಹ್ಯಾವ್ ದಿ ಪವರ್. ನೋಡಿ, ದಿ ಪ್ರೆಸಿಡೆಂಟ್ಸ್ ಪೊಸಿಷನ್ ಇಸ್ ಲೈಕ್ ದಿಸ್ ಇನ್ ದಿ ಇಂಡಿಯನ್ ಲೆಜಿಸ್ಲೇಚರ್. ವಾಟ್ ಈಸ್ ದಿ ಟು ಹೌಸಸ್ ಆಫ್ ಅವರ್ ಲೆಜಿಸ್ಲೇಚರ್? ಲೆಟ್ ಅಸ್ ಸಿ. ನೋಡಿ, ನೀವು ಮುಂದೆ ಹೋಗ್ತೀರಿ. ನಾನು ಈ ಪ್ರಾರಂಭದಲ್ಲೇ ನಿಮಗೆ ಕೆಲವು ಸೂಕ್ಷ್ಮತೆಗಳನ್ನ ಕೊಟ್ಬಿಡ್ತೆ. ಐ ಆಮ್ ಟ್ರೈಂಗ್ ಟು ಗಿವ್ ಸಮ್ ಹಿಂಟ್ಸ್ ರಿಗಾರ್ಡಿಂಗ್ ವಾಟ್ ವಿ ಕಾಲ್ ಟು ಹೌಸಸ್. ನಾನು ಹೇಳಿದೆ ಈಗಾಗಲೇ, when you come across Indian legislature, it is bicameralism. ಅಂದ್ರೆ ಭಾರತದ ಶಾಸಕಾಂಗ ಅಂದ ತಕ್ಷಣ ನಮ್ಮ ನೆನಪಿಗೆ ಬರ್ತದೆ ಇದು ದ್ವಿಸದನ ವ್ಯವಸ್ಥೆಯ ಶಾಸಕಾಂಗ. ಅಫ್ಕೋರ್ಸ್ ಇಲ್ಲಿ ದ್ವಿಸದನ ಅಂತ ಹೇಳಿದಾಗ ನಾನು ಎಲ್ಲ ಸ್ವಲ್ಪ ವಿಚಾರ ಹೇಳಿದ್ದೀನಿ, ಆದರೂ once again you are going to see this slide. That's why I am going to explain once again regarding ಲೋಕಸಭಾ ಮತ್ತು ರಾಜ್ಯಸಭಾ. ನೋಡಿ, ಲೋಕಸಭೆ, ರಾಜ್ಯಸಭೆ. ಲೋಕಸಭಾ represents the nation. Of course. ಹೇಗೆ ನೋಡಿ, ಇದನ್ನು ನಾವು ಕೆಳಮನೆ ಅಂತ ಹೇಳ್ತೇವೆ, ಮತ್ತೆ ಜನತಾ ಸದನ ಅಂತ ಹೇಳ್ತೇವೆ. ಯಾಕೆ ಈ ಮಾತನ್ನ ಹೇಳೋದು ನಾವು ಅಂತಂದ್ರೆ, ನೋಡಿ, ಈ ಲೋಕಸಭೆಯಲ್ಲಿ ಇರುವಂತ ಪ್ರತಿನಿಧಿಗಳು, ದೀಸ್ ರಿಪ್ರೆಸೆಂಟೇಟಿವ್ಸ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ವೋಟರ್ಸ್ ಆಫ್ ದಿ ಇಂಡಿಯನ್ ನೇಷನ್. ಭಾರತದ ಮತದಾರರಿಂದ, ಐ ಮೀನ್ ಭಾರತದ ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿ ಬಂದಿರುವಂತಹ ಪ್ರತಿನಿಧಿಗಳು ಲೋಕಸಭೆಯಲ್ಲಿರ್ತಾರೆ. ಈ ಲೋಕಸಭೆ ಇಡೀ ಭಾರತ ದೇಶವನ್ನ ಪ್ರತಿನಿಧಿಸುತ್ತದೆ. ಯಾಕೆಂತಂದ್ರೆ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯಗಳ, ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ಆ ಪ್ರಜೆಗಳು ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರು ತಮ್ಮ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ನಿಮಗೆ ಗೊತ್ತಿದೆ, ಮುಂದೆ ಗೊತ್ತಾಗುತ್ತೆ. 543 ಸದಸ್ಯರು ಭಾರತದಾದ್ಯಂತ ಎಲ್ಲ ಪ್ರಜೆಗಳಿಂದ ಆಯ್ಕೆಯಾಗಿ ಈ ಸದನಕ್ಕೆ ಬಂದಿರ್ತಾರೆ. ಆ ಒಂದು ಕಾರಣದಿಂದ we are going to decide the Lok Sabha is the people's house or popular house ಅಂತ ಹೇಳ್ತಾ ಹೋಗ್ತೀವಿ, ಜನತಾ ಸದನ ಅಂತ ಹೇಳ್ತಾ ಹೋಗ್ತೀವಿ. ಈ ಜನತಾ ಸದನ ತುಂಬಾ ಗಟ್ಟಿಯಾಗಿ ಕೆಲಸ ಮಾಡುತ್ತದೆ. ನೋಡಿ, ಮುಂದೆ ಬರುವಂತಹ ಕ್ಲಾಸ್ಗಳಲ್ಲಿ you are going to understand how the Lok Sabha will be composed. What is the qualifications towards the persons who are going to elect as Lok Sabha member, ಮತ್ತೆ ಅದರ ಒಂದು ಅಧಿಕಾರ ಮತ್ತು ಕರ್ತವ್ಯಗಳೇನು, ಪರ್ಸನಲ್ ಫಂಕ್ಷನ್ಸ್ ಎಲ್ಲವನ್ನ ನೀವು ಡಿಟೇಲ್ ಆಗಿ ಓದ್ತೀರಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಮಗೆ ಸ್ಪಷ್ಟ ಆಗ್ತದೆ, ಲೋಕಸಭೆ ಅಂದ ತಕ್ಷಣ ನಾವೀಗ ಅಲ್ಲಿ ಹೇಳ್ತಿದ್ದೇವೆ, ಭಾರತದ ಶಾಸಕಾಂಗದಲ್ಲಿ ರಾಷ್ಟ್ರಪತಿಯವರು ಇದರ ಅವಿಭಾಜ್ಯ ಅಂಗ ಹೇಗೆ ಅನ್ನೋದು ನಾನೀಗ ಹೇಳಿದ್ದೇನೆ. ಎರಡನೇ ವಿಚಾರ ಹೇಳ್ತಿದ್ದೆ, ಈ ಲೋಕಸಭೆ ಇದೆ ಭಾರತ ಶಾಸಕಾಂಗದಲ್ಲಿ, ಇದು ಹೇಗಿದೆ ಅಂತ ಹೇಳಿದಾಗ ತುಂಬಾ ಪವರ್ಫುಲ್ ಹೌಸ್ ಅಂತಾನೆ ಕರೀತಾರೆ. ಯಾಕೆ ಅಂತಂದ್ರೆ ಇಟ್ ಈಸ್ ಎಲೆಕ್ಟೆಡ್ ಬೈ ದಿ ವೋಟರ್ಸ್ ಆಫ್ ದಿ ಇಂಡಿಯನ್ ನೇಷನ್. ಇಟ್ ಈಸ್ ಗೋಯಿಂಗ್ ಟು ಎಲೆಕ್ಟ್ ದಿಸ್ ವಾಟ್ ವಿ ಕಾಲ್ ರೆಪ್ರೆಸೆಂಟ್ ದ ಪಾಪ್ಯುಲೇಷನ್ ಆರ್ ಪೀಪಲ್ ಆಫ್ ದಿ ಇಂಡಿಯನ್ ನೇಷನ್. ನೋಡಿ, ಇನ್ಕ್ಲೂಡಿಂಗ್ ಮನಿ ಬಿಲ್, ಈ ಒಂದು ಸದನ ಇದೆಯಲ್ಲ, ಬಹಳ ಗಟ್ಟಿಯಾದಂತಹ ಚರ್ಚೆಗಳನ್ನು ಮಾಡುವ, ಬಹಳ ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ಪ್ರಮುಖವಾದಂತಹ ಸದನ ಆಗಿದೆ. ಆ ಒಂದು ಕಾರಣದಿಂದ ನಾವೇನು ಹೇಳ್ತಾ ಹೋಗ್ತೇವೆ ಅಂತಂದ್ರೆ, ಲೋಕಸಭೆ ಅಂದ ತಕ್ಷಣ ಇದು ಭಾರತದ ಶಾಸಕಾಂಗದಲ್ಲಿ ಬಹಳ ಗಟ್ಟಿಯಾಗಿರುವಂತಹ ಒಂದು ಸದನ, ಬಹಳ ತೀಕ್ಷ್ಣವಾಗಿ ಪರಿಣಾಮಕಾರಿಯಾಗಿ ಕಾನೂನು ರಚನೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸದನ ಅನ್ನುವಂಥ ಅಂಶ ನಮಗೆ ಇಲ್ಲಿ ಸ್ಪಷ್ಟ ಆಗ್ತದೆ. ನೋಡಿ, ಇಲ್ಲಿ ಗೊತ್ತಾಗ್ತದೆ, ಇದು ಹೌದು 5 ವರ್ಷಗಳಿಗೊಮ್ಮೆ ಜನಗಳ ಹತ್ರ ಹೋಗ್ಬೇಕಾಗ್ತದೆ, ಮತ್ತೆ ರಿಟರ್ನ್ ಆಯ್ತಲ್ವಾ. ಆದರೆ ಇದು ಬಹಳ ಪರಿಣಾಮಕಾರಿ ಮತ್ತು ಗಟ್ಟಿಯಾದ ಸದನ ಎಂಬುದನ್ನ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬರ್ತವೆ ರಾಜ್ಯಸಭೆ. ರಾಜ್ಯಸಭೆ ಅಂತ ಹೇಳಿದಾಗ ಇದನ್ನು ನಾವು ಹಿರಿಯರ ಸದನ ಅಂತ ಹೇಳ್ತಾರೆ. ಎಸ್,
ಇಟ್ ಇಸ್ ಎ ಎಲ್ಡರ್ಲಿ ಹೌಸ್, ಇಟ್ ಇಸ್ ಎ ಅಪ್ಪರ್ ಹೌಸ್, ಆಯ್ತಲ್ವಾ? ಇದನ್ನ ಮೇಲ್ಮನೆ ಮೇಲ್ಸನ ಅಂತ ಹೇಳ್ತೇವೆ. ಇಟ್ ಇಸ್ ಪರ್ಮನೆಂಟ್ ಹೌಸ್. ಇದು ಗೊತ್ತಿರಲಿಲ್ಲ ನಿಮಗೆ. ರಾಜ್ಯಸಭೆ ಅಂತ ಹೇಳಿದಾಗ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳನ್ನ ಪ್ರತಿನಿಧಿಸ್ತಾ ಹೋಗ್ತದೆ. ಎಸ್, ಆಫ್ ಕೋರ್ಸ್. ಈಗ ಫಾರ್ ಎಕ್ಸಾಂಪಲ್ ಫ್ರಮ್ ಕರ್ನಾಟಕ ವಿ ಆರ್ ಗೋಯಿಂಗ್ ಟು ಅವರ್ MLAs ಆರ್ ಗೋಯಿಂಗ್ ಟು ಎಲೆಕ್ಟ್ 12 ಮೆಂಬರ್ಸ್ ಟುವರ್ಡ್ಸ್ ದಿ ರಾಜ್ಯಸಭಾ. ನಿಮ್ಗೆ ಗೊತ್ತಿರಲಿ ಅಂತಂದಾಗ ಕನ್ನಡದ ರೀತಿಯಲ್ಲಿಯೇ ಭಾರತದ ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಂದ ಆಯ್ಕೆಯಾಗಿರುವಂತಹ ಪ್ರತಿನಿಧಿಗಳು ರಾಜ್ಯಸಭೆಯಲ್ಲಿ ಇರ್ತಾರೆ. ಇವರ ಅಧಿಕಾರದಲ್ಲಿ 6 ವರ್ಷ, ಇವರು ಮೂರನೇ ಒಂದು ಭಾಗ 2 ವರ್ಷಕ್ಕೊಮ್ಮೆ ರಿಟೈರ್ ಆಗ್ತಿರ್ತಾರೆ. ಇದು ಪರ್ಮನೆಂಟ್ ಹೌಸ್, ಇದನ್ನ ರೆಸಲ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ನಾವು ಈ ಅಧಿಕಾರದ ಅವಧಿ ಅಂತ ಹೇಳಿದಾಗ ಅಲ್ಲಿರುವ ಸದಸ್ಯರಿಗೆ ಹೇಳ್ತೀವಿ ವಿನಃ ಸಭೆಗೆ ಅಲ್ಲ. ಲೋಕಸಭೆ ಅಂತ ಹೇಳಿದಾಗ 5 ವರ್ಷ, ಅದು ರಾಜ್ಯಸಭಾ ಅಂತ ಹೇಳಿದಾಗ ಅದು ಶಾಸಕವಾದ ಅಂಶದಲ್ಲಿ ಸ್ಪಷ್ಟ ಆಗ್ತದೆ. ವಿದ್ಯಾರ್ಥಿಗಳೇ, ನಮಗೆ ಗೊತ್ತಾಗ್ತದೆ ಇದನ್ನ ಹಿರಿಯರ ಸದನ ಅಂತ ಹೇಳ್ತೇವೆ. ಯಾಕೆ ಅಂತಂದ್ರೆ ಇಲ್ಲಿ ಡಿಫರೆಂಟ್ these members are going to represent different strata. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ವಿಧಾನಸಭೆಗಳಿಂದ ಆಯ್ಕೆಯಾಗಿರುವಂತಹ ಪ್ರತಿನಿಧಿಗಳು ಸಹಿತ ಅಲ್ಲಿ ರಾಷ್ಟ್ರಪತಿಯಿಂದ ನಾಮಕರಣವಾಗಿರುವಂತಹ ಸದಸ್ಯಗಳಿದ್ದಾರಲ್ಲ, ಅವರು they represent the different what we call knowledge fields. For example, science, technology, cooperation, and education, administration, and sports. ಆಯ್ತಲ್ವಾ? ಮತ್ತೆ ಈ ಆರ್ಟ್ ಅಂಡ್ ಕಲ್ಚರ್, ಈ ಎಲ್ಲ ಒಂದು ಏನು ಸ್ಥಾನಗಳನ್ನ, ಆ ಎಲ್ಲ ಕ್ಷೇತ್ರಗಳನ್ನ ಪ್ರತಿನಿಧಿಸುವ ವ್ಯಕ್ತಿಗಳು ಅಲ್ಲಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತು, ಸಚಿನ್ ತೆಂಡೂಲ್ಕರ್ became the what we call member of this house. Vijayanthy Malabali became the member of this house. Our Kasturi Rangan became the member of this house. ಆಯ್ತಲ್ವಾ? ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಅವನ್ ಕನ್ನಡಿಗ ರಾಜಾರಾಮಣ್ಣ became the member of this house ಅಂತಂದಾಗ ಇವರು ಆ ಒಂದು ಸದಸ್ಯ ಇರೋದ್ರಿಂದ ಎಸ್, ಇಟ್ ವಿಲ್ ಬಿ ಗಿವ್ a different dimension towards the Indian legislature. ಭಾರತದ ಶಾಸಕಾಂಗದಲ್ಲಿ ಈ ಒಂದು ಸಭೆ ಒಂದು ವಿಭಿನ್ನವಾದಂತಹ ಒಂದು ಆಯಾಮವನ್ನು ಕೊಡ್ತದೆ ಅನ್ನೋ ಅಂಶದಲ್ಲಿ ಸ್ಪಷ್ಟ ಆಗ್ತದೆ. ನೋಡಿ, ಮನಿ ಬಿಲ್ ಅನ್ನು ಹೊರತುಪಡಿಸಿ, ಹಣಕಾಸು ಮಸೂದೆ ಹೊರತುಪಡಿಸಿ ಇಲ್ಲಿ ಮಂಡನೆಯಾದಂತಹ ಎಲ್ಲಾ ಮಸೂದೆಗಳಿಗೆ ರಾಜ್ಯಸಭೆ ಒಪ್ಪಿಗೆಯನ್ನು ಕೊಡಬೇಕು. ರಾಜ್ಯಸಭೆ ನೋಡಿ, ಒಂದು ವಿಚಾರ ನಿಮಗೆ ಹೇಳ್ಬಿಡ್ತೇನೆ, ಈ ಎರಡೂ ಸದನಗಳು ಭಾರತದ ಶಾಸಕಾಂಗದಲ್ಲಿ ಎಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಸಹಿತ ಇಲ್ಲಿ ರಾಷ್ಟ್ರಪತಿಗಳು ಅಂತಿಮ ನಿರ್ಧಾರ ಮಾಡ್ತಾರೆ. ಆದರೆ ಮನಿ ಬಿಲ್ ಅನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಶಾಸನಗಳು ರಚನೆ ಆಗಬೇಕಂತಂದ್ರೆ ರಾಜ್ಯಸಭೆಯಲ್ಲಿ ಅದರ ಒಪ್ಪಿಗೆ ಬೇಕೇ ಬೇಕಾಗ್ತದೆ ಅನ್ನುವಂಥ ಅಂಶ ಗೊತ್ತಿಲ್ಲ ವಿದ್ಯಾರ್ಥಿಗಳೇ. ಅಂತಂದಾಗ ಇಲ್ಲಿ ಒಂದು ಸ್ಪಷ್ಟ ಆಗ್ತದೆ. ಐ ವುಡ್ ಲೈಕ್ ಟು ಗಿವ್ ಅ ಫೈನಲ್ ವಾಟ್ ವಿ ಕಾಲ್ ಕ್ಲಿಯರೆನ್ಸ್ ಟುವರ್ಡ್ಸ್ ವಿತ್ ದಿ ಪೀಪಲ್, ದಟ್ ಈಸ್ ಇಂಡಿಯನ್ ಲೆಜಿಸ್ಲೇಚರ್ ವಿಲ್ ಬಿ ಕಂಪ್ರೈಸಿಂಗ್ ಆಫ್ ದಿ ಪ್ರೆಸಿಡೆಂಟ್, ದಿ Lok Sabha and Rajya Sabha. These 3 organs will be within the union government. Yes, thank you. ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳ್ತಾ ಇದ್ದೆ ಏನು, ಈ ಲೋಕಸಭಾ, ರಾಜ್ಯಸಭಾ ಮತ್ತೆ ರಾಷ್ಟ್ರಪತಿ ಇವರನ್ನು ಒಳಗೊಂಡಂತಹ ಇದೊಂದು ಏನು ಅಂಗ, ಇದನ್ನು ನಾವು ಭಾರತದ ಶಾಸನ ಅಂತ ಹೇಳ್ತೇವೆ ಅಂತ. ವಾಟ್ ಯು ಆರ್ ಗೋಯಿಂಗ್ ಟು ಸಿ ಇಟ್ ಈಸ್ ದಿ ಅವರ್ ಪಾರ್ಲಿಮೆಂಟ್ ಬಿಲ್ಡಿಂಗ್. ಇಲ್ಲಿ ಒಂದು ವಿಚಾರದಲ್ಲಿ ಎಸ್, ಇಟ್ ಈಸ್ ಪ್ರೆಸಿಡೆಂಟ್ಸ್ ಹೌಸ್. ಇದು ರಾಷ್ಟ್ರಪತಿಯನ್ನ ಪ್ರತಿನಿಧಿಸಿದ್ರೆ ಇದು ರಾಜ್ಯಸಭೆಯನ್ನು ಪ್ರತಿನಿಧಿಸುತ್ತದೆ. ಇದನ್ನ ನೆನಪಿಟ್ಟುಬಿಡಿ. ಫಾರ್ ದಿ ಶೇಕ್ ಆಫ್ ನಾಲೆಜ್, ಇಟ್ ಈಸ್ ಎ ರೆಡ್ ಹೌಸ್ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಬಿಕಾಸ್ ಇಟ್ ಈಸ್ ಇನ್ ದಿ ಎಸ್ ರೆಡ್ ಬ್ಲಾಂಕೆಟ್ ಕಲರ್. ಎಸ್, ಇದನ್ನ ಗ್ರೀನ್ ಹೌಸ್ ಅಂತ ಹೇಳ್ತಾರೆ. ಲೋಕಸಭಾ ಇಲ್ಲಿ ಗ್ರೀನ್ ಬ್ಲಾಂಕೆಟ್ ಕಲರ್ ಇದೆ ಅಂತ ಹೇಳಿದಾಗ ಇಲ್ಲಿ ಪ್ರೆಸಿಡೆಂಟ್, ಇಲ್ಲಿ ರಾಜ್ಯಸಭೆ, ಇಲ್ಲಿ ಲೋಕಸಭೆ, ಈ 3 ಅಂಗಗಳನ್ನ ಸೇರಿಸಿ ನಾವು ಭಾರತದ ಶಾಸಕಾಂಗ ಅಂತ ಹೇಳ್ತೇವೆ ಅನ್ನೋದಕ್ಕೆ ಎಸ್, ದಿಸ್ ಸ್ಲೈಡ್ ರೆಪ್ರೆಸೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, I hope you will be understand when you come across what is Indian legislature. Yes, it will be comprising of the President, Lok Sabha and Rajya Sabha. Thank you.